ಪ್ರವಾಹ ಖಂಡಿತ ಇದು ನಿರ್ಲಕ್ಷ್ಯ ಧೋರಣೆ ಅಲ್ಲ. ಇದು ರಾಜ್ಯದ ಕಾಳಜಿಯ ಬಗ್ಗೆ ಪ್ರಧಾನಮಂತ್ರಿಗಳಿಗೂ ಅತಿಯಾದ ವಿಶ್ವಾಸ ಇದೆ. ಇವತ್ತು ಮೈಸೂರಿನ ವಿವಿ ಘಟಕೋತ್ಸವದ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ದಾರೆ, ಇವತ್ತು ಕೇಂದ್ರ ಸರ್ಕಾರ ರಾಜ್ಯದ ಪರವಾಗಿದೆ, ರಾಜ್ಯ ಸರ್ಕಾರವನ್ನು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಬೇಕು, ನಿಮಗೆ ಬೇಕಾದಂತ ಒಂದು ಹಣದ ಏನು ಕೊರತೆ ಇದೆ ಅದನ್ನ ನಿಭಾಯಿಸೋದಕ್ಕೂ ನಾನು ಸಂಪೂರ್ಣವಾಗಿ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಇಷ್ಟೆಲ್ಲ ಅತಿವೃಷ್ಟಿ ಆಗೋದಕ್ಕೆ, ಅನಾವೃಷ್ಟಿಗಳು ಆಗೋದಕ್ಕೆ, ಈ ದೇಶವನ್ನ ಆಳದಂತ 60 ವರ್ಷಗಳ ಕಾಲ ಏನ್ ಆಳಿದ್ರು ಈ ಕಾಂಗ್ರೆಸ್ನವರು, ಅವ್ರಿಗೆ ದೂರದೃಷ್ಟಿ ಇರ್ಲಿಲ್ಲ. ಅವ್ರಿಗೆ ದೃಷ್ಟಿ ಇದ್ದಿದ್ದು ಬರೀ ಏನ್ ಮಾಡ್ಬೇಕು, ಏನ್ ತಿನ್ಬೇಕು ಅಂತಕ್ಕಂಥ ದೂರದೃಷ್ಟಿ 60 ವರ್ಷಗಳ ಕಾಲ ಮಾಡ್ಲಿಲ್ಲ. ಇವತ್ತು ದೇಶವನ್ನ ಈ ರೀತಿ ಅವೈಜ್ಞಾನಿಕವಾಗಿ ಚಿಂತನೆಗಳಲ್ಲಿ ತೋರಿಸ್ಕೊಟ್ಟದ್ದು. ಒಂದು ಎಕ್ಸಾಂಪಲ್ ಕೊಡಿ ನನಗೆ. ಕಾಂಗ್ರೆಸ್ನ ಯಾವ ನೀತಿಯಿಂದಾಗಿ ಇವತ್ತು ಪ್ರವಾಹ ಬಂದಿದೆ ದಯವಿಟ್ಟು ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಅಲ್ಲ, ಇವತ್ತು ಈ ದೇಶದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗೆ ಯಾವ ಸರ್ಕಾರ ಇದ್ದಾಗೂ ಅದ್ರ ಪಾಡಿಗೆ ಅದು ನಡೀತಾನೆ ಇರ್ತದೆ. ಅದು ನಾವು ನ್ಯಾಚುರಲ್ ಕೆಲಮಿಟಿ ಅಂತ ಇದೀವಿ. ಕಾಂಗ್ರೆಸ್ನ ದೂರ್ತಾ ಇದ್ರಲ್ಲ, ಕಾಂಗ್ರೆಸ್ ದೂಡ್ಸ್ಬೇಕಾದ್ರೆ ಕಾಂಗ್ರೆಸ್ನವರು ಏನು ದೇಶದ ಬಗ್ಗೆ ಕಾಳಜಿ ಇತ್ತು, ಈ ದೇಶದಲ್ಲಿ ನದಿಗಳ ಜೋಡಣೆ ಮಾಡ್ಬೇಕಾಗಿತ್ತು, ಹೇಗೆ ಈ ದೇಶದಲ್ಲಿ ಯಾವ ರೀತಿ ವೈಜ್ಞಾನಿಕವಾದಂತ ಬದುಕನ್ನು ನಡೆಸೋದಕ್ಕೆ ಮನೆಗಳನ್ನ ಊರುಗಳನ್ನ ಕಟ್ಟಬೇಕಾಗಿತ್ತು, ಆ ಕೆಲಸ ಮಾಡ್ಲಿಲ್ಲ ಅವರು. ಅವ್ರು ಇಷ್ಟ ಬಂದಂಗೆ ಅವರು ಹೇಗ್ ಬೇಕಾಗಿ ಸರ್ಕಾರ ನಡೆಸ್ಕೊಂಡು ಹೋಗಿದ್ರಿಂದ ಇವತ್ತು ಅತಿವೃಷ್ಟಿ ಊರುಗಳನ್ನ ಈ ರಸ್ತೆ ನದಿ ಪಕ್ಕದಲ್ಲಿ ಅವರ ಚಿಂತನೆಗಳ ಕೂಸೆ ಅದು. ಹಾಗಾಗಿ ನಾನು ಇಲ್ಲಿ ರಾಜಕಾರಣ ಮಾತಾಡೋದಿಲ್ಲ. ಮಾತಾಡ್ತೀನಿ. ಆದ್ರೆ ಇವತ್ತು ಏನ್ ಜನ ನಲುಗ್ತಾ ಇದಾರೆ. ಇವತ್ತು ಈಶ್ವರ್ ಖಂಡ್ರೆ ಅವ್ರು ಹೇಳ್ತಾ ಇದ್ರು, ನೋಡಿ ನರೇಂದ್ರ ಮೋದಿ ಅವರಿಗೆ ಕಾಳಜಿ ಇಲ್ಲ, ಇವತ್ತು ಬಿಜೆಪಿ ಸರ್ಕಾರ ಕಾಳಜಿ ಇಲ್ಲ, ವೈಮಾನಿಕ ಸಮೀಕ್ಷೆ ಮಾಡ್ತಾರೆ ಅಂತ. ಹೌದು, ಇವತ್ತು ವೈಮಾನಿಕ ಸಮೀಕ್ಷೆನೂ ಮಾಡ್ಬೇಕಾಗ್ತದೆ, ಇವತ್ತು ಜನರ ಮಧ್ಯೆ ಬೆರಿಬೇಕಾದ ಕೆಲಸಗಳು ಮಾಡ್ಬೇಕಾಗ್ತದೆ. ಈಶ್ವರ್ ಖಂಡ್ರೆ ಅವರೇ, ನೀವು ನಿಮ್ಮ ಭಾಗದಲ್ಲಿ ಮಾತುಗಳು ಕನ್ವಿನ್ಸ್ ಆಗಿ ಯಾವ ನದಿಗಳ ಜೋಡಣೆ ನರೇಂದ್ರ ಮೋದಿ ಅವರಿಗೆ ದೂರದೃಷ್ಟಿ ಇದೆ, ಇಡೀ ದೇಶದ ಬಗ್ಗೆ ಕಲ್ಪನೆಗಳಿದೆ. ಅವರು ಸಮಾಜವನ್ನ ಕಟ್ಟಬೇಕಂತಕ್ಕಂಥ ಚಿಂತೆ ಇದೆ. ಪ್ರಪಂಚದ 1ನೇ ರಾಷ್ಟ್ರವಾಗಿ, ಶ್ರೀಮಂತ ರಾಷ್ಟ್ರವಾಗಿ, ಅಭಿವೃದ್ಧಿ ರಾಷ್ಟ್ರವಾಗಿ ಬೆಳೆಸಬೇಕಂತದಿದೆ. ಏನ್ ಮಾಡಿದ್ರಿ 2ನೇ ಟರ್ಮ್ ಅಲ್ಲಿ ಪೂರ್ವ ಸಿದ್ಧತೆಗಳಾಗ್ತಾ ಇದೆ. ಆ ದಿಕ್ಕಿನಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದೆ, ರಾಜ್ಯದಲ್ಲಿ ಇದೆ. ಇದಕ್ಕೊಂದು ಕಾರ್ಯೋನ್ಮುಖ ಒಂದು ಶಕ್ತಿಯನ್ನು ಕೊಡ್ತಾರೆ. ರಾಜ್ಯದಲ್ಲಿ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಅವ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ. ಅವ್ರು ಹೋಗಿ ಶಿಕಾರಿಪುರದಲ್ಲಿ 3 ದಿನ ನಿಮ್ಮ ಕಾರಜೋಳ ಕಣ್ಣೀರಿಡ್ತಾರೆ. ಕಾರಜೋಳ ರಾಮವರ ಇಲ್ಲ ನಾವು